ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದನ್. ಎಲ್ಲ ಹೇಗಿದ್ದೀರಾ ಸ್ನೇಹಿತರೆ? ಇನ್ನು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಸ್ನೇಹಿತರಿಗಾಗಲಿ ನಿಮ್ಮ ರಿಲೇಷನ್ಗಾಗಲಿ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದೇನೆಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದರೆ ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ಖಂಡಿತ ನಿಮ್ಗೆ ಅರ್ಥ ಆಗಲ್ಲ. ಸ್ನೇಹಿತರೆ, ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನಾನು ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಮಾಡಲ್ಲ. ಯಾಕಂದರೆ ಅದು ಮಾಡೋರು ತುಂಬ ಜನ ಇದ್ದಾರೆ, ಅದು ನನಗೆ ಅವಶ್ಯಕತೆ ಇಲ್ಲ. ಒಂದೇನೆಂದರೆ ನಾನು ಜನಗಳಿಗೆ ಒಂದು ಅವೇರ್ನೆಸ್ ಅನ್ನೋದೊಂದು ಕ್ರಿಯೇಟ್ ಮಾಡಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್. ಅಂದರೆ ಜನಗಳಿಗೆ ಏನಾದರೂ ಉಪಯೋಗ ಆಗೋ ಅಂಥ ವಿಡಿಯೋಸ್ ಮಾಡಬೇಕು. ನನ್ನ ಉದ್ದೇಶ ಇರೋದು ಅದು ಒಂದೇನೇ. ಅದರಿಂದಲೇ ನಾನು ಒಂದು ಮುಖ್ಯವಾದಂತಹ ಕಾನ್ಸೆಪ್ಟ್ಗಳನ್ನ ಮಾತ್ರನೇ ನಾನು ತೊಗೊಂಡು ಬರೋದು. ಅದರಿಂದ 3 ಜನಕ್ಕೆ ಉಪಯೋಗ ಆಗಬೇಕು ಅಂಥದ್ದು ಮಾತ್ರನೇ ನಾನು ವಿಡಿಯೋಸ್ ಮಾಡೋದು. ಫ್ರೆಂಡ್ಸ್, ಇವತ್ತು ಒಂದು ತುಂಬಾ ಮುಖ್ಯವಾದಂತಹ ಕಾನ್ಸೆಪ್ಟನ್ನು ತೊಗೊಂಡು ಬಂದಿದ್ದೀನಿ. ಇನ್ನೊಂದು ಹೇಳಬೇಕು ಅಂತಂದರೆ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ, ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟಿರುವಂಥ ಶಾಕಿಂಗ್ ನ್ಯೂಸ್. ಪ್ರತಿಯೊಬ್ಬರಿಗೂ ಇನ್ನು ಯಾರ್ಯಾರೆಲ್ಲನೂ ನೀವು ಟ್ಯಾಕ್ಸ್ ಕಟ್ಟದೆ ಸುಮಾರು ವರ್ಷಗಳಿಂದ ಉಳಿಸ್ಕೊಂಡಿದ್ದೀರಾ, ಅವರಿಗೆಲ್ಲನೂ ಶಾಕಿಂಗ್ ನ್ಯೂಸ್ ಕೊಡೋದಕ್ಕೆ ನಮ್ಮ ಸರ್ಕಾರ ರೆಡಿ ಆಗ್ತಾ ಇದೆ. ಅದನ್ನು ನಿಮಗೆ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿಕ್ಕೇ ಟ್ರೈ ಮಾಡ್ತೇನೆ. ಅದು ಏನು ಅಂತ ಹೇಳ್ಬಿಟ್ಟು ಬನ್ನಿ ವಿಡಿಯೋಗೆ ಹೋಗೋಣ. ಸ್ನೇಹಿತರೆ, ನಾನು ಆಗಲೇ ಹೇಳಿದಾಗೆ ಒಂದು ನಮ್ಮ ಕರ್ನಾಟಕ ಸರ್ಕಾರ ಒಂದು ಶಾಕಿಂಗ್ ನ್ಯೂಸ್ ಕೊಡಲಿಕ್ಕೇ ರೆಡಿ ಆಗಿದೆ. ಅದು ಏನಂತ ಅಂದರೆ, ನಮ್ಮ ಬೆಂಗಳೂರಲ್ಲಿ ಇನ್ನೂ ಯಾವ್ಯಾರು ಪ್ರಾಪರ್ಟಿ ಟ್ಯಾಕ್ಸನ್ನು ಕಟ್ದಿರಾ ಉಳಿಸ್ಕೊಂಡಿದ್ದೀರಾ ಅವರಿಗೆಲ್ಲನೂ ಒಂದು ಶಾಕಿಂಗ್ ನ್ಯೂಸ್ ಕೊಡೋದಕ್ಕೆ ಎಲ್ಲ ಪ್ರಿಪ್ಲಾನು ಮಾಡ್ಕೊಳ್ತಾ ಇದೆ. ಯಾಕಂತೇಳಿ ನಿಮಗೆ ಗೊತ್ತಿರಲೇಬೇಕು ಅದೇನು ಅಂತ ಹೇಳ್ಬಿಟ್ಟು. ಯಾಕೆ ಗೊತ್ತಾ? ಸರ್ಕಾರಕ್ಕೆ ಫಂಡ್ ಬೇಕು. ಸರ್ಕಾರಕ್ಕೆ ಫಂಡ್ ಬೇಕಂದ್ರೆ ಏನೋ ಒಂದು ದಾರಿ ಹುಡುಕ್ಲೇಬೇಕಲ್ವಾ? ಅದಕ್ಕೋಸ್ಕರ ಒಂದು ಮೇಜರ್ ಅಸ್ತ್ರನ ಅವ್ರು ಹುಡುಕಿದ್ದಾರೆ. ಇವಾಗ ಮೇಯ್ನ್ ಖಜಾನೆ ತುಂಬಬೇಕು ಅಂತಂದರೆ ಇರೋ ದಾರಿ ಇದೊಂದೇನೇ. ರೆವೆನ್ಯೂ ಸೈಟ್ ಸ್ಟಾಪ್ ಮಾಡಿದ್ರು, ಈ ಖಾತಾನ ಕಾನ್ಸೆಪ್ಟ್ ತಂದರು, ರಿಜಿಸ್ಟ್ರೇಷನ್ಗಳೆಲ್ಲ ನಿಂತೋಯ್ತು, ಸರ್ಕಾರಕ್ಕೆ ಅಲ್ಲಿ ಬರೋ ಇನ್ಕಮ್ಮು ಕಡಿಮೆ ಆಯಿತು. ಅದರಿಂದ ಇವಾಗ ಏನು ಮಾಡಿದ್ದಾರೆ, ಒಂದು ಪ್ರಾಪರ್ಟಿ ಟ್ಯಾಕ್ಸ್ ಯಾವ್ಯಾವುದು ಪೆಂಡಿಂಗ್ ಇದೆ ಅವನ್ನೆಲ್ಲ ಲೀಸ್ಟ್ ಕಲೆಕ್ಟ್ ಮಾಡ್ತಿದ್ದಾರೆ. ಲೀಸ್ಟ್ ಕಲೆಕ್ಟ್ ಮಾಡಿ ನಿಮಗೆ ನಂಬ್ತಿರೋ ಇಲ್ಲೋ ನಿಮ್ಮ ಪ್ರಾಪರ್ಟಿ ಹರಾಜು ಕೂಡ ಹೋಗ್ಬೋದು. ನಿಮ್ಮ ಪ್ರಾಪರ್ಟಿ ಹರಾಜಿಗೆ ಟೆಂಡರ್ ಇಡೋದಕ್ಕೆ, ಆಕ್ಷನ್ ಇಡೋದಕ್ಕೂ ರೆಡಿ ಸರ್ಕಾರ. ಯಾಕೇಳಿ, ನೀವು ಪ್ರತಿಯೊಬ್ಬರೂ ಬೇಸಿಕ್ ಕಮ್ಯುನಿಟೀಸ್ ಅನ್ನೋದು ಯೂಸ್ ಮಾಡ್ಕೊಳ್ತೀರಾ, ಅದನ್ನು ಕಟ್ಟಬೇಕಾಗಿರೋ ಬಾಧ್ಯತೆ ನಿಮ್ಮದು. ಬಟ್ ಯಾರೆಲ್ಲ ಉಳಿಸ್ಕೊಂಡಿದ್ದೀರಾ ಅವ್ರದ್ದು ಇವಾಗ ಇಲ್ಲಿ ಪ್ರಾಬ್ಲಮ್ ಹೊಡಿತಾ ಇದೆ. ನೋಡಿ ಅದೇನು ಅಂತ ಹೇಳಿಬಿಟ್ಟು ಬನ್ನಿ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದಕ್ಕೆ ಇದು ಮಾಡೋಣ. ಒಂದೇ ಒಂದು ನಿಮಿಷ. ಸ್ನೇಹಿತರೆ, ಯಾಕಂದರೆ ನಮ್ಮ ಬೆಂಗಳೂರಲ್ಲಿ ನಿಮಗೆ ಗೊತ್ತಿರೋ ಥರನೇ ಎ ಖಾತಾ ಬಿ ಖಾತಾ ಅನ್ನೋದು 2 ಕಾನ್ಸೆಪ್ಟ್ ಇದೆ. ಎ ಖಾತಾ ಪ್ರಾಪರ್ಟೀಸ್ ಎಲ್ಲನೂ ಬೆಟರ್ಮೆಂಟ್ ಕಟ್ಟಿರ್ತಾರೆ, ಟ್ಯಾಕ್ಸ್ ಕಟ್ಟಿರ್ತಾರೆ, ಅವರಿಗೇನು ಎಫೆಕ್ಟ್ ಹೊಡೆಯಲ್ಲ. ಇದು ಮೇಜರ್ ಎಫೆಕ್ಟ್ ಹೊಡೆಯೋದು ಬಂದುಬಿಟ್ಟು ನಮ್ಮ ಬಿ ಖಾತಾ ಇರೋ ಅಂಥವರಿಗೆ. ಆ ಬಿ ಖಾತಾ ಅನ್ನೋದು ಪ್ರತಿಯೊಂದು ಪ್ರಾಪರ್ಟಿನೂ ಅನಧಿಕೃತ ಅಂತಲೇ ಅದನ್ನು ಅನೌನ್ಸ್ ಮಾಡಿರೋದು ಗೌರ್ನಮೆಂಟು. ಆ ವ್ಯಾಪ್ತಿಗೆ ಯಾವ್ಯಾವ ಬರುತ್ತೆ, ನಮ್ಮ ಸಿಟಿ ಲಿಮಿಟ್ ಆಗಲಿ ಅಥವಾ ಮುನ್ಸಿಪಲ್ ಲಿಮಿಟ್ ಆಗಲಿ, ಪ್ರತಿಯೊಂದು BBMP ಲಿಮಿಟಲ್ಲಿ ಬರೋ ಅಂಥ ಪ್ರಾಪರ್ಟಿಗಳೇ ಆಗಲಿ ಅವು ಎಲ್ಲವಕ್ಕೂ ಈ ನಿಯಮನ್ನು ತೊಗೊಂಡು ಬರ್ತಿದ್ದಾರೆ. ಇದನ್ನು ಪಾಲನೆ ಮಾಡಲೇಬೇಕು. ಯಾರ್ಯಾರಿಗೆ ಪ್ರಾಪರ್ಟಿ ಇದಿದೆ ನೋಡಿ, ಶೋಕಾಸ್ ನೋಟಿಸ್ ಕೊಡೋದಕ್ಕೇನೆ ರೆಡಿ ಮಾಡ್ತಿದೆ. ಇನ್ನು ಯಾರ್ಯಾರ ಪ್ರಾಪರ್ಟಿಗಳು ಟ್ಯಾಕ್ಸ್ ಎಲ್ಲ ಪೆಂಡಿಂಗ್ ಇದೆ ಅವರಿಗೆಲ್ಲನೂ
ನಿಯಮಗಳ ಪ್ರಕಾರ ಆಸ್ತಿಗಳ ಮೇಲಿನ ಆಸ್ತಿ ತೆರಿಗೆ ಸೆಸ್ ದಂಡ ಪಾವತಿಸದವರು ಬಾಕಿದಾರ ಎಂದು ಪರಿಗಣಿಸಲ್ಪಡುತ್ತಾರೆ. ಅಂದರೆ ಆಸ್ತಿಗಳ ಮೇಲಿನ ತೆರಿಗೆ ಮತ್ತು ಸೆಸ್ ಪೆನಾಲ್ಟಿ ಏನಿದೆ ಅದನ್ನು ಯಾರೆಲ್ಲನೂ ಪೇ ಮಾಡಿಲ್ಲ ಅವರನ್ನು ಇದು ಡಿಫಾಲ್ಟರ್ ಅಂತಂದೇಳ್ಬಿಟ್ಟು ಇದು ಮಾಡಿಕೊಂಡು ಆ ಪರಿಗಣನೆಗೆ ತಗೊಳ್ತಾರೆ. ಅವರಿಗೆ ಶೋಕಾಸ್ ನೋಟಿಸ್ ಕೂಡ ನೀಡಲಾಗುವುದು. ನಂತರ ಆಸ್ತಿಗಳ ಪರಿಶೀಲನೆ. ಫಸ್ಟು ಶೋಕಾಸ್ ನೋಟಿಸ್ ಕೊಡ್ತಾರೆ. ಶೋಕಾಸ್ ನೋಟಿಸ್ ಕೊಟ್ಬಿಟ್ಟು ಆಮೇಲೆ ಎನ್ಕ್ವೈರಿಗೆ ಮನೆ ಹತ್ರ ಬಂದು ಎಲ್ಲನೂ ಇದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಸೂಲಿ ನಿಯಮಗಳ ಪ್ರಕಾರ ಸ್ಥಳೀಯ ಸಂಸ್ಥೆಗಳ ಮುಖ್ಯ ಅಧಿಕಾರಿ ಯಾರು ಸಂಬಂಧಪಟ್ಟಿರ್ತಾರೆ ಆ ಮುಖ್ಯ ಅಧಿಕಾರಿಗಳಿಂದ ನಿಮಗೆ ಶೋಕಾಸ್ ನೋಟಿಸನ್ನು ಕೊಟ್ಟು ಆ ಪ್ರಾಪರ್ಟಿನ ಮುಟ್ಟುಗೋಲು ಹಾಕೊಳ್ಳೋದಕ್ಕೂ ರೆಡಿ ಆಗ್ತಾರೆ. ನೋಟಿಸ್ ವಿರುದ್ಧ ಮೇಲ್ಮನವಿ ಪ್ರಾಧಿಕಾರಗಳ ಮುಂದೆ ಹೋಗಲು 50% ತೆರಿಗೆ ಪಾವತಿ ಕಡ್ಡಾಯ. ನೀವು ಏನಾದರೂ ಕೂಡ ಆ ಶೋಕಾಸ್ ನೋಟಿಸ್ ಮೇಲೆ ಅವರು ಮುಟ್ಟುಗೋಲು ಹಾಕ್ಕೊಂಡು ನೀವೇನಾದ್ರೂ ಇದಕ್ಕೆ ಹೋಗ್ಬೇಕಂದ್ರೂ ಕೋರ್ಟ್ಗೆ ಹೋಗ್ಬೇಕಂದ್ರೂ ಕೂಡ 50% ನೀವು ಟ್ಯಾಕ್ಸ್ ಪೇ ಮಾಡಲೇಬೇಕು. 50% ಟ್ಯಾಕ್ಸ್ ಪೇ ಮಾಡೇನೆ ನೀವು ಅದನ್ನು ಇದು ಮಾಡ್ಕೊಳ್ಬೇಕು. ಒಂದು ವೇಳೆ ನೀವೇನಾದರೂ ಕೂಡ ಶೋಕಾಸ್ ನೋಟಿಸ್ ಕೊಟ್ಟಾಯಿತು, ಪ್ರಾಪರ್ಟಿನ ಮುಟ್ಟುಗೋಲು ಹಾಕ್ಕೊಂಡಾಯಿತು, ನೀವೇನು ತಲೆ ಕೆಡಿಸ್ಕೊಂಡಿಲ್ಲ ಅಂತಂದರೆ ಅದನ್ನು ಆಕ್ಷನ್ಗೆ ಬೇಕಾದರೂ ಇಟ್ಬಿಟ್ಟು ಸೇಲ್ ಮಾಡ್ಬೋದು. ನಿಮ್ಮ ಪ್ರಾಪರ್ಟಿನ ಗೌರ್ನಮೆಂಟ್ ಅವರೇ ಸೇಲ್ ಮಾಡ್ಬೋದು, ಅಲ್ಲಿವರೆಗೂ ಹೋಗುತ್ತೆ. ಅದರಿಂದ ಯಾರ್ದೆಲ್ಲ ಪ್ರಾಪರ್ಟಿ ನಿಮ್ಮದು ಪ್ರಾಪರ್ಟಿ ಟ್ಯಾಕ್ಸ್ ಪೆಂಡಿಂಗ್ ಇದೆ ಅವರೆಲ್ಲನೂ ಇಮ್ಮಿಡಿಯೇಟ್ ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಿ ನಿಮ್ಮ ಸೈಟ್ ಆಗಲಿ ಮನೆ ಆಗಲಿ ಉಳಿಸ್ಕೊಳ್ಳಿ. ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತಂದರೆ ನಮ್ಮ ಬೆಂಗಳೂರಿನಲ್ಲಿ ಬೆಳೀತಿರುವಂತಹ ಪ್ರಾಪರ್ಟಿ ರೇಟ್, ಭೂಮಿ ರೇಟ್ಗಳು ಯಾವ ಥರ ಗಗನಕ್ಕೆ ಇರ್ತಾ ಇದೆ ಅಂತಂದರೆ ನೋಡಿ, HSR ಲೇಔಟನ್ನು ಕೋರಮಂಗಲ ಯಾವ ರೇಟಿಗೆ ಬಂದಿದೆ ಅದೇ ಥರಕ್ಕೇ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕೇಳಿ ಇವತ್ತು ಅಲ್ಲಿ ಈ IT ಕಂಪೆನೀಸ್ ಯಾವಾಗ ಬಂತು, ಪ್ರತಿಯೊಂದು IT ಕಂಪೆನೀಸಿಂದನೂ ಅಲ್ಲಿ ಬಾಡಿಗೆಗಳು ಜಾಸ್ತಿ ಆಯಿತು. ಆ ಬಾಡಿಗೆಗಳು ಯಾವಾಗ ಜಾಸ್ತಿ ಆಯಿತು, ಆಟೋಮೆಟಿಕ್ ಪ್ರಾಪರ್ಟಿ ರೇಟ್ಸೂ ಜಾಸ್ತಿ ಆಯಿತು. ಆ ಪ್ರಾಪರ್ಟಿ ರೇಟ್ಸ್ ಯಾವಾಗ ಜಾಸ್ತಿ ಆಯಿತು, ಇಲ್ಲಿ ಸೇಲ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರು ಗೌರ್ನಮೆಂಟ್ ಅವರು. ಆ ಸೇಲ್ ವ್ಯಾಲ್ಯೂ ಜಾಸ್ತಿ ಯಾವಾಗ ಆಯಿತು, ಇಲ್ಲಿ ಆಟೋಮೆಟಿಕ್ ಪ್ರಾಪರ್ಟಿ ಟ್ಯಾಕ್ಸ್ ಕೂಡ ಗೌರ್ನಮೆಂಟ್ಗೆ ಬರೋ ಥರ ಆಯಿತು. ಇದು ಬಂದ್ಬಿಟ್ಟು ನೀವು ಇಮ್ಮಿಡಿಯೇಟ್ ತಲೆ ಕೆಡಿಸ್ಕೊಳ್ಳೇಬೇಕಾದಂತಹ ವಿಷಯ. ಅದರಿಂದ ಇನ್ನು ಯಾರ್ಯಾರ್ದೆಲ್ಲ ಪೆಂಡಿಂಗ್ ಇದೆ ಅವರೆಲ್ಲನೂ ಹೋಗ್ಬಿಟ್ಟು ಇಮ್ಮಿಡಿಯೇಟ್ BBMP ಆಫೀಸಿಗೆ ಹೋಗಿ ಹೆಂಗೂ ಈ ಖಾತಾ ಮಾಡಿಸ್ಬೇಕಾದ್ರೆ ನೀವು ಇಮ್ಮಿಡಿಯೇಟ್ ಅದನ್ನು ಪ್ರಾಪರ್ಟಿ ಟ್ಯಾಕ್ಸನ್ನು ಕ್ಲಿಯರ್ ಮಾಡಿಕೊಂಡು ನಿಮ್ಮ ಪ್ರಾಪರ್ಟಿಯನ್ನು ನೀವು ಸೇಫ್ ಮಾಡಿಕೊಂಡು ಉಳಿಸ್ಕೊಳ್ಳಿ. ಓಕೆ, ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಕಮೆಂಟ್ ಮಾಡಿ, ನಾನು ನಿಮಗೆ ಕಾಂಟ್ಯಾಕ್ಟಿಗೆ ಬರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.